ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹ್ಯಾಪಿ ಜೂನ್ ಮಂತ್ ನಿಮ್ಮೆಲ್ರಿಗೂ. ಈ ಮಂತು ನೀವು ಅಂದ್ಕೊಂಡಿದ್ದೆಲ್ಲ ವಿಷಸ್ಸು ಫುಲ್ಫಿಲ್ ಆಗಲಿ, ನಿಮ್ಮ ಗೋಲ್ಸ್ ಅಥವಾ ನಿಮ್ದು ಏನೆಲ್ಲ ಇಂಟೆನ್ಷನ್ ಇರುತ್ತೋ ಅದೆಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಇವತ್ತು ಏನಪ್ಪ ಅಂದರೆ ಈ ಮ್ಯಾಜಿಕ್ ಬುಕ್ ಬರೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ನನ್ನ ಚಾನಲ್ನ ನೋಡ್ತಿರೋರು ಹೊಸಬರಾಗಿರೋ ವೆಲ್ಕಮ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಪ್ರತಿ ಸಲ ನನಗೆ ಸಪೋರ್ಟ್ ಮಾಡ್ತೀರಾ, ಕಮೆಂಟ್ಸ್ ಥ್ರೂ ಧೈರ್ಯ ಕೊಡ್ತೀರಾ, ತುಂಬ ಖುಷಿಯಿಂದ ಮಾತಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆಯಿತಾ, ಸೊ ಇದಾದಮೇಲೆ ಬೆಳಗ್ಗೆ ಡ್ರಿಂಕ್ ಅಂತ ಹೇಳಿಬಿಟ್ಟು ಜಿಂಜರು ಮತ್ತು ಬೆಟ್ಟದ ನೆಲ್ಲಿಕಾಯಿನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ. ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಒಂದು ಜಾರ್ಗೆ ಹಾಕ್ಕೊಂಡು ಅದಾದಮೇಲೆ ಚೆನ್ನಾಗಿ ಕುದಿಯುತ್ತಲ್ಲ ಅದನ್ನು ತೊಗೊಂಡಿದ್ದಕ್ಕೆ ಹಾಕಿ ಕುಡಿಯೋದು. ಇವತ್ತು ಆಯಿಲ್ ಪುಲ್ಲಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಿರೋದು. ಗೈಸ್, ಟೈಮ್ ಬಂದು ಆಲ್ಮೋಸ್ಟ್ 8:15 ಆಗ್ತದೆ. ಕರೆಂಟ್ ಬಂತು. ಆವಾಗಲೇ ಬೆಳಗ್ಗೆ ಎದ್ದಾಗಿಂದ ಕರೆಂಟ್ ಇಲ್ಲ, ಅದಕ್ಕೆ ಮುಂಚೆಯಿಂದನೇ ಕರೆಂಟ್ ಇರಲಿಲ್ಲ. ಈಗ ಐ ಆಮ್ ಡ್ರಿಂಕಿಂಗ್ ಮೈ ಜಿಂಜರ್, ನೆಲ್ಲಿಕಾಯಿ, ನಿಂಬು ವಾಟರ್. ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಟಕ್ ಟಕ್ ಅಂತ ಕುಡಿಯಲ್ಲ ನಾನು. ತಣ್ಣಗಾದ್ಮೇಲೆ ಕುಡಿತೀನಿ. ಇನ್ನೂ ಬಿಸಿ ಇದೆ. ಚಟ್ನಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಎದುರೋಗ್ತದೆ. ಸೊ ಮೂಂಗ್ ದಾಲ್ನ ನೆನೆಸಿದ್ದೀನಿ ದೋಸೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಕಡೆಗೆ ಬಂದು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಚಟ್ನಿ ಮಾಡೋಕ್ಕೆ ಕಡಲೆಬೀಜ, ಮೆಣಸಿನ್ಕಾಯಿ, ಫ್ಲಾಕ್ಸ್ ಸೀಡ್ಸು, ಜೀರಿಗೆ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಮತ್ತು ಅದರಲ್ಲಿದೆ. ಇವಾಗ ಎತ್ತಿದ್ದೀನಿ, ಅದಕ್ಕೆ ಶಿಫ್ಟ್ ಮಾಡಿಬಿಟ್ಟು ರುಬ್ಕೊಳ್ಳೋಣ. ನೈಟ್ ಚಪಾತಿ ಮಾಡಿದೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡಿದೆ. ಸಪ್ರೇಟಾಗಿ ಯಾರು ಮತ್ತೆ ಅದಕ್ಕೊಂದು ಪಾತ್ರೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ಸ್ನ ತರಿಸ್ಕೊಂಡೆ. ಆ್ಯಕ್ಚುಲಿ ಆಚೆ ಹೋಗಿದ್ದೆ ತರೋಕ್ಕೆ, ಬಟ್ ಅಲ್ಲಿ ಇರಲಿಲ್ಲ. ಆ್ಯಂಡ್ ಇವಾಗ ರೋಡೆಲ್ಲ ಕ್ರಾಸ್ ಮಾಡಿ ಎಲ್ಲ ತರೋಷ್ಟು ಟೈಮ್ ಕಡಿಮೆ ಇದೆ, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದೆ. ಆ್ಯಂಡ್ ಇವತ್ತೇನೋ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಐಟಮ್ಸ್ ತರಿಸಿದ್ದೀನಿ. ಫಸ್ಟ್ ಎಗ್ಸು ಇವಾಗ ಬೇಕಿತ್ತು, ಆ್ಯಂಡ್ ಪನ್ನೀರ್ ಇದೆ. ಆ್ಯಂಡ್ ಲೈಫಲ್ಲಿ ಫಸ್ಟ್ ಟೈಮ್ ಸ್ಪೆಗೆಟಿನ ಟ್ರೈ ಮಾಡ್ತಾ ಇರೋದು ಮನೇಲಿ. ಆ್ಯಂಡ್ ಬೆಣ್ಣೆ ತರಿಸಿದ್ದೀನಿ. ನೆಕ್ಸ್ಟು ಪಾಲಕ್ ಸೊಪ್ಪಿದೆ. ಸೊ ಇಷ್ಟನ್ನು ಇವಾಗ ಮಾಡಲ್ಲ, ಎಗ್ ಇವಾಗ ಬೇಕು ನನಗೆ. ರಿಮೈನಿಂಗ್ ಎಲ್ಲ ನೈಟ್ಗೆ ಅಂತ ತರಿಸಿದ್ದೀನಿ. ನೋಡುವ ಇವತ್ತು ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ರೈಸ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಆ್ಯಂಡ್ ಈ ಕಡೆ ಮೊಟ್ಟೆ ಬೇಯಿಸ್ಕೋಬೇಕಾಗಿತ್ತು, ಬಟ್ ಟೈಮ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು 2 ಆಮ್ಲೆಟ್ನ ಹಾಕ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಸೊ ಇವತ್ತು ಮಂಡೇ, ಹೇರ್ ಆಯಿಲಿಂಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ವೀಕ್ ಆಗಿರ್ಬೋದು ಅನ್ಸುತ್ತೆ ನಾನು ಹೇರ್ ಆಯಿಲಿಂಗ್ ಎಲ್ಲ ಮಾಡಿಕೊಂಡು. ಬ್ರಿಲೇರ್ ಅವ್ರದ್ದು ಆನಿಯನ್ ಆಯಿಲ್ನ ಹಾಕೊಂತಿದ್ದೀನಿ. ಈ ಆಯಿಲ್ನ ನಾನು ಟ್ಯಾಗ್ ಮಾಡಿದಾಗ ಯಾರು ಬೈ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ, ನಿಮ್ಗೆ ಹೆಂಗೆ ಅನ್ನಿಸ್ತದೆ ಈ ಆಯಿಲ್ ಬಳಸಿದಾಗಿಂದ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ವೀಕ್ಲಿ ಒನ್ಸ್ ಅಷ್ಟೇ ಜಾಸ್ತಿ ಬಳಸೋಕೆ ಇಷ್ಟಪಡೋದು ಆಯಿಲ್ನ. ಸ್ಪೆಷಲಿ ಇದು ಡೈರೆಕ್ಟ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಬೋದಲ್ಲ, ಸೊ ಚೆನ್ನಾಗಿ ಅನ್ಸುತ್ತೆ. ಕೈಯಲ್ಲಿ ಹಾಕಿ ಉಜ್ಜಬೇಕು ಆ ಜಾಗಕ್ಕೆ, ಆ ಥರದ್ದೇನಿಲ್ಲ. ಇನ್ನೂ ತುಂಬಾ ಜನ ವಿಶ್ ಮಾಡ್ತಿದ್ದೀರಾ ಬರ್ಡೇಗೆ. ಗೈಸ್ ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ತುಂಬಾ ಖುಷಿ ಆಗುತ್ತೆ ನಿಮ್ಮ ಮೆಸೇಜಸ್ ಎಲ್ಲ ನೋಡಿದಾಗ. ಥ್ಯಾಂಕ್ ಯು ಒನ್ಸ್ ಅಗೇನ್. ಮೊನ್ನೆ ಹೇರ್ ಕಲರಿಂಗ್ ಎಷ್ಟು ಅಂತ ಕೇಳೋಣ ಅಂತ ಹೋಗಿದ್ದೆ. ಸೊ ಅವರು ನಂದು ಮೆಂಬರ್ಶಿಪ್ ಕಾರ್ಡ್ ಇದೆ, ಅದನ್ನ ಮೆಂಬರ್ಶಿಪ್ ಕಾರ್ಡ್ ಇಲ್ಲ ಅಂದ್ರೆ 3800 ಸಮಥಿಂಗ್ ಹೇಳಿದ್ರು. ಮೆಂಬರ್ಶಿಪ್ ಕಾರ್ಡ್ ಇದ್ರೆ 3200, 20% ಡಿಸ್ಕೌಂಟ್ ಇರುತ್ತೆ. ಐ ಆಮ್ ಜಸ್ಟ್ ಥಿಂಕಿಂಗ್ ಯಾವಾಗ ಮಾಡಿಸ್ಲಿ, ಏನ್ ಕತೆ ಅಂತ ಹೇಳ್ಬಿಟ್ಟು. ನನಗೆ ಈ ಕರ್ಲಿ ಹೇರ್ದು ಕೆಲವೊಂದು ಸಲೂನ್ಗಳಿದೆ, ಅಲ್ಲೇ ಹೋಗಿ ಮಾಡ್ಸೋಣ ಅಂತ ಮೈಂಡಲ್ಲಿದೆ. ನಾನು ಮೊನ್ನೆ ಎಲ್ಲ ನೋಡ್ತಿದ್ದೆ ಕುತ್ಕೊಂಡು. ಫ್ಯೂಚರಲ್ಲಿ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಕರ್ಲಿ ಹೇರ್ದೆ ಒಂದು ಸಲೂನ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದನ್ನ ನಾನೇ ಅಲ್ಲಿ ಬರೋರ್ಗೆ ಅವ್ರನ್ನ ಹೇರ್ನ ಫುಲ್ ಕರ್ಲ್ ಆಗಿ ಹೇರ್ ಕಟ್ ಮಾಡೋದಾಗಿರ್ಬೋದು. ಹೇರ್ ಕಟ್ಟಿಂಗ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಅವ್ರ ಕರ್ಲ್ನ ಕ್ರೀಮ್ ಮಾಡಿ ಅವ್ರಿಗೆ ಸ್ಕ್ರಂಚಿಂಗ್ ಮಾಡೋದು,
ಕಾಯಿಲಿಂಗ್ ಮಾಡೋದು ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ನೋಡೋಣ ಫ್ಯೂಚರಲ್ಲಿ ಅಂತ ಒಂದಿನ ಬರಲಿ ಅಂತ ವಿಶ್ ಮಾಡ್ಕೊತೀನಿ. ಒಂದು ಸಲೂನ್ ಇಟ್ಬಿಟ್ಟು ಸೊ ದಟ್ ಕರ್ಲಿ ಹೇರ್ ಹುಡುಗಿರೆಲ್ಲ ಬರೋದಲ್ಗೆ ಸಕ್ಕದಾಗಿರುತ್ತೆ. ಸ್ಕಿನ್ ಸ್ವಲ್ಪ ಇವಾಗ ಬೆಟರ್ ಆಗ್ತಿದೆ. ಗೈಸ್, ಇದು ನನ್ನ ಲಂಚ್. ಇವತ್ತಿಗೆ ಬೀನ್ಸ್ ಪಲ್ಯ ಮತ್ತು ಪನ್ನೀರು, ಸ್ವಲ್ಪ ರೈಸು, ಚಟ್ನಿ ಹಾಕ್ಕೋಬೇಕು. ಇಷ್ಟು ನನ್ನ ಊಟ. ಇವಾಗ ರೆಡಿ ಮಾಡಿರ್ತೀನಿ. ಇಷ್ಟೊತ್ತಿಗೆ ತಿನ್ನಲ್ಲ, ಆಲ್ಮೋಸ್ಟ್ 12:30 ಆಗಿದೆ. ನಾನು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ತಿನ್ನಲ್ಲ, ಸ್ವಲ್ಪ ಟೈಮ್ ಬೇಕು. ಹಿಂಗೆ ಒಂದು ಮುಚ್ಚಿಟ್ಬಿಟ್ಟು ನಾನು ಕೆಲಸ ಎಲ್ಲ ಮಾಡ್ಕೊತೀನಿ, ಆಮೇಲೆ ಇವಾಗ ಮನೆ ಕ್ಲೀನಿಂಗ್ ಟಾಸ್ಕು. ನಾನು ಲಾಸ್ಟ್ ವೀಕೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಕೆಲವೊಂದು ಡೀಪ್ ಕ್ಲೀನಿಂಗು, ಡಸ್ಟೆಲ್ಲ ತುಂಬ ಕೂತಿತ್ತಲ್ಲ ಆಚೆ. ನಾನು ಆಚೆ ಹೋಗಿ 5 ಡೇಸ್ ಆಗಿತ್ತು. ಬರೋಷ್ಟರಲ್ಲಿ ಅಫ್ಕೋರ್ಸ್ ಮನೇಲಿ ಎಲ್ಲ ಮೂಲೆಯಲ್ಲೂ ಡಸ್ಟ್ ಇರುತ್ತೆ ನಮ್ದು, ಆಯಿತಾ. ಬಾಗಿಲು ನಾನು ಯೂಶಲಿ ತೆಗ್ದು ಹಾಗೆ ಬಿಟ್ಟಿರ್ತೀನಿ. ಸೊ ಹಾಗಾಗಿ ತುಂಬಾ ಡಸ್ಟ್ ಬರುತ್ತೆ. ಆ ಥರ ಹೇಳಬಾರ್ದು ಸಮ್ಟೈಮ್ಸ್ ಅಂತ ಅನ್ಕೊತೀನಿ, ಬಿಕಾಸ್ ನಾವೇನು ಜಾಸ್ತಿ ಮಾತಾಡ್ತೀವಿ ಅದೇ ಮ್ಯಾನಿಫೆಸ್ಟ್ ಆಗ್ತಿರುತ್ತೆ ಅಂತ. ಬಟ್ ಆ್ಯಕ್ಚುಲಿ ರಿಯಾಲಿಟಿ ಅದೇ. ಬಟ್ ಬಾಗಿಲು ತೆಗ್ದಲ್ಲೂ ಇರೋಕ್ಕಾಗಲ್ಲ, ಆಯಿತಾ. ತುಂಬ ಒಂಥರ ಸಫೋಕೇಶನ್ ಫೀಲ್ ಆಗಿಬಿಡುತ್ತೆ. ಇದಾದಮೇಲೆ ನಾನು ಫ್ರಿಜ್ ಮೇಲಂತೂ ತುಂಬಾ ಇತ್ತು, ಎಲ್ಲನೂ ನೀಟಾಗಿ ಒರೆಸ್ಕೊಂಡಿದ್ದಾಯಿತು ಒಂದು ಒದ್ದೆ ಬಟ್ಟೆ ತೊಗೊಂಡು. ಆಮೇಲೆ ನಿಮ್ಗೆ ಏನಾದ್ರು ಇದು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನನಗೆ ಹೇಳಿ. ಫ್ರಿಜ್ ಹಿಂದೆಗಡೆ ಏನೋ ಗೊತ್ತಿಲ್ಲ, ಒಂದು ಸ್ಟೋರೇಜ್ ಥರ ಬಾಕ್ಸ್ ಇದೆ, ಅಲ್ಲಿ ಹಾಲೆಲ್ಲೂ ಚೆಲ್ಲೋದೇ ಇಲ್ಲ ಗೈಸ್. ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ರೂ ಒಂದು ಏನೋ ಪಾತ್ರೆಲಿ ಇಟ್ಟಿರ್ತೀನಿ, ಅದು ಹೆಂಗೆ ಚೆಲ್ಲಿ ಸ್ಮೆಲ್ ಬರ್ತಿದೆ ಗೊತ್ತಿಲ್ಲ. ಸೆಕೆಂಡ್ ಟೈಮ್ ಕ್ಲೀನ್ ಮಾಡಿರೋದು, ಫಸ್ಟ್ ಟೈಮ್ ಅಂತೂ ಹುಳ ಬಂದುಬಿಟ್ಟಿತ್ತು. ನನಗೆ ಗೊತ್ತಾಗ್ತಿರಲಿಲ್ಲ ಎಲ್ಲಿಂದ ಸ್ಮೆಲ್ ಬರ್ತಿದೆ ಅಂತ. ಆಮೇಲೆ ಹೆಂಗೋ ಫೈಂಡ್ ಔಟ್ ಮಾಡಿ ಕ್ಲೀನ್ ಮಾಡಿದೆ. ನೆನ್ನೆ ಮತ್ತೆ ಫ್ರಿಜ್ದೆಲ್ಲ ಕ್ಲೀನ್ ಮಾಡಿದೆ. ನಿಮಗೂ ಈ ಥರದ್ದು ಆಗ್ತಾರೆ ನನಗೆ ಹೇಳಿ, ಆಯಿತಾ. ಅದು ಹೆಂಗೆ ಸ್ಟೋರ್ ಆಗ್ತಿದೆ ಅಂತ ನನಗೆ ನಿಜ ಅರ್ಥನೇ ಆಗ್ತಿಲ್ಲ. ಅದಾದಮೇಲೆ ಫುಲ್ಲು ಡೋರ್ಸ್ ಆಗಿರ್ಬೋದು, ಸ್ವಿಚ್ ಬೋರ್ಡ್ಸ್ ಆಗಿರ್ಬೋದು, ಈ ವೈಫೈ ಹತ್ರ ಆಗಿರ್ಬೋದು, ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಇನ್ನೊಂದು 15 ಡೇಸ್ ನಾನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಇದ್ರ ಕಡೆಗೆ. ನಾನು ಟ್ರಾಲಿ ಬ್ಯಾಗು ಅಷ್ಟೇ ತಂದಾಗಿಂದ ಹಾಗೆ ಇಟ್ಬಿಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಡಸ್ಟ್ ಕೂತಿತ್ತು. ಪ್ಲಸ್ ನಾನು ಮಳೆಯಲ್ಲಿ ಅಂದರೆ ಹೊರ್ಕಳದಲ್ಲಿ ಸ್ವಲ್ಪ ಮಳೆ ಇತ್ತಲ್ವ, ಅಲ್ಲೆಲ್ಲ ಎಳ್ಕೊಂಡು ಟ್ರೈನಲ್ಲಿ ಎಲ್ಲ ತಿರ್ಗಾಡ್ಕೊಂಡು ಬಂದಿದ್ದೀನಿ, ಮಲಗಿಸಿ ಎತ್ತಿಟ್ಟೆಲ್ಲನೂ. ಅದೆಲ್ಲ ಸ್ವಲ್ಪ ಹಂಗೆ ಮಣ್ಣೆಲ್ಲ ಅಂಟ್ಕೊಂಡಿರುತ್ತಲ್ವ, ಅದಕ್ಕೆ ಫಸ್ಟ್ ಇನ್ನೂ ವರ್ಷ ಎತ್ತಿಕ್ಬಿಡ್ಬೇಕು. ಇವಾಗ ನೆಕ್ಸ್ಟ್ ಯಾವ ಟ್ರಿಪ್ ಹೋಗ್ತೀನಿ ಗೊತ್ತಿಲ್ಲ. ಅಲ್ಲಿವರೆಗೂ ಅಂತಿದ್ದೀರ ಮೇಲೆ ಎಲ್ಲರೂ ಎತ್ತಿಡಬೇಕು, ಕೆಳಗಡೆ ಸ್ವಲ್ಪ ಜಾಗ ನನಗೆ ಕಡಿಮೆ ಅನಿಸುತ್ತೆ. ಸೊ ಅದಕ್ಕೆ ಅದನ್ನು ಕೂಡ ನೀಟಾಗಿ ವರ್ಷ ಎತ್ತಿಟ್ಬಿಟ್ಟೆ. ನಾನು ಮಂಡೇನ ಮನೆ ಒರೆಸ್ತಿರ್ಲಿಲ್ಲ, ಬಟ್ ಲಾಸ್ಟ್ ಥರ್ಸ್ಡೇ ನಾನು ಒರ್ಸೋಕ್ಕಾಗಿರಲಿಲ್ಲ. ಕೆಲವೊಂದು ಏನಾದ್ರು ಚೆಲ್ಲಿ ಸ್ವಲ್ಪ ಮಾರ್ಕ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಮಾತ್ರ ಇವತ್ತು ಒರೆಸ್ತಾ ಇರೋದು. ಇಲ್ಲಾಂದರೆ ಮಂಡೇ ನಾನು ಯೂಶ್ವಲಿ ಮನೆ ಒರ್ಸೋಕ್ಕೆ ಹೋಗಲ್ಲ, ಥರ್ಸ್ಡೇಸ್ ಮಾತ್ರ ನಾನು ಮನೆ ಒರೆಸೋದು. ಟೈಮ್ ಬಂದು ಇವಾಗ 3:05 ಆಗಿದೆ. ನಾನು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಬಂದಿದ್ದಾಯಿತು. ಕರೆಂಟ್ ಬಂದಿಲ್ಲ ನಮ್ಮ ಮನೆ. 11 o'clock ಹೋಗಿದ್ದು, ಯಾಕೆ ಅಂತ ಗೊತ್ತಿಲ್ಲ. ಕೆಳಗಡೆ ಹೋಗಿ ಚೆಕ್ ಮಾಡ್ತೀನಿ, ಇನ್ ಕೇಸ್ ಏನಾದರೂ ಅಲ್ಲಿ ಕರೆಂಟ್ ಇತ್ತು ಅಂದರೆ ಫೋನ್ ಚಾರ್ಜ್ ಹಾಕ್ಬಿಟ್ಟು ಬರ್ಬೇಕು ನಾನು ಇವಾಗ. ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಸೊ ಹ್ಯಾಪಿ ಜೂನ್ ಮಂತ್ ಎಲ್ರಿಗೂ. ಸೊ ಇವತ್ತು ಅಫ್ಕೋರ್ಸ್ ಇಂಟೆನ್ಷನ್ ಸೆಟ್ಟಿಂಗ್ ಮಾಡೋದು, ಮ್ಯಾಜಿಕ್ ಬುಕ್ ಬರೆಯೋದೆಲ್ಲ ಪ್ರಾಕ್ಟೀಸ್ ಮಾಡಿ ನಾನು ಮಾರ್ನಿಂಗ್ ಕೆಲವೊಂದು ರಿಚುವಲ್ಸ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಆ್ಯಂಡ್ ಐ ಆಮ್ ಸೊ ಹ್ಯಾಪಿ. ಇದಾಗಿ ಇವತ್ತು ಇಂಟರ್ನೆಟ್ ಏನಾದ್ರು ಕರೆಂಟ್ ಬಂದರೆ ನಾನು ವರ್ಕೌಟ್ ಮಾಡ್ತೀನಿ ಇವತ್ತು 4:15ಗೆ. ಇಲ್ಲ ಅಂದರೆ ಜಸ್ಟು 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ದಟ್ಸ್ ದ ಅಪ್ಡೇಟ್. ಆ್ಯಂಡ್ ನೋಡುವ ಏನಾಗುತ್ತೆ ಎತ್ತ ಅಂತ ಹೇಳ್ಬಿಟ್ಟು, ನನಗೂ ಗೊತ್ತಿಲ್ಲ. ನಾನಂತೂ ಸಕ್ಕದಾಗಿ ಮಲ್ಕೊಂಬಿಟ್ಟಿದ್ದೆ, ಆಯಿತಾ. ಸೊ ಇವಾಗ ಎದ್ದು ಪವರ್ ಬಂದಿದೆ. ಸೊ ಹಾಗೆ ನೆನ್ನೆ ಎಲ್ಲ ಬಟ್ಟೆ ಒಗ್ದಾಗ ಸ್ವಲ್ಪದ್ಗೆಲ್ಲ ಮಳೆನೇ ಬಂದ್ಬಿಟ್ಟಿದೆ, ಆಯಿತಾ. ಸೊ ಇವಾಗ ಮತ್ತೆ ಎಲ್ಲ ಒಣಗಿದೆ, ಅದಕ್ಕೆ ಎತ್ತಾಕೋಣ, ಮಳೆ ಬರೋ ಥರ ಇದೆ ಅಂತ ಹೇಳ್ಬಿಟ್ಟು ಟೆರೆಸಿಗೆ ಬಂದೆ. ತುಂಬ ದಿನಗಳಾದ್ಮೇಲೆ ಟೆರೆಸಲ್ಲಿ ಬಟ್ಟೆ ಹಾಕಿರೋದು. ಹೇ ಗೈಸ್,
ಸೊ ನಾನು ಶೀಟ್ ಮಾಸ್ಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ತೆಗೆದು ಆಲ್ಮೋಸ್ಟ್ ಮಂತ್ ಆಗ್ತಿದೆ ಆಯಿತಾ. ನಾನು ಅಬ್ಸರ್ವೇ ಮಾಡಿಲ್ಲ ಇದಿದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಪೀಸ್ ಇದು. ಇವತ್ತು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಅವಾಗ ಕಾಣಿಸ್ತು ನನಗೆ ಫ್ರಿಜ್ ಮೇಲೆ. ನಾನು ಮರ್ತ್ಬಿಟ್ಟಿದ್ದೀನಲ್ಲ ಅಂತ ಅನ್ಕೊತಿದ್ದೆ. ಇಲ್ಲಾಂದ್ರೆ ಪಕ್ಕ ಟ್ರಿಪ್ಗೆ ತಾಕೊಂಡು ಹೋಗ್ತಿದ್ದೆ ಇದನ್ನು. ಫೈನಲಿ RCB ಗೆದ್ಬಿಡ್ತು ಗೈಸ್. ನನಗೆ ಗೊತ್ತಾಗ್ಲಿಲ್ಲ ಆಯ್ತಾ, ಮ್ಯಾಚ್ ಇದೆ ಅಂತ ಗೊತ್ತಿತ್ತು. ಬಟ್ ಅದಾದಮೇಲೆ ನೈಟ್ ಮಲ್ಕೊಂಡಾಗ ಒಂದು ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ ನಾನು ಮಲ್ಕೊಳ್ಳೋದು. ಅವಾಗ ಫುಲ್ ನಮ್ಮ ಏರಿಯಾದಲ್ಲಿ ಪಟಾಕಿ ಎಲ್ಲ ಹೊಡೆಯಕ್ಕೆ ಶುರು ಮಾಡಿದ್ರು ಆಯ್ತಾ. ಅವಾಗ ನನಗೆ ಗೊತ್ತಾಯ್ತು ಮ್ಯಾಚ್ ಇದೆ, ಸರಿ ಏನೋ ಗೆದ್ರು ಅನ್ಸುತ್ತೆ, ಅದಕ್ಕೆ ಹಿಂಗೆ ಹೊಡಿತಿರ್ಬೋದು ಅಂತ. ಆಮೇಲೆ ಬೆಳಗ್ಗೆ ಎದ್ದು ನೋಡೋ ಸರಿ ಎಲ್ಲರೂ ಸ್ಟೋರಿ ಅದೇ, ಪೋಸ್ಟು ಅದೇ. ಬಟ್ ನಾನು ಆ್ಯಕ್ಚುಲಿ ಕ್ರಿಕೆಟ್ ಎಲ್ಲ ನೋಡಲ್ಲ ಅಷ್ಟಾಗಿ. ಒಂದು 20 ಮಿನಿಟ್ಸ್ ಆದಮೇಲೆ ರಿಮೂವ್ ಮಾಡಿಬಿಡ್ತೇನೆ. ನಾನು ಫಸ್ಟ್ ಟೈಮ್ ನಮ್ಮ ಮನೇಲಿ ಸ್ಪೆಗೆಟಿನ ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಪಾಲಕ್ ಪನ್ನೀರ್ ಹಾಕಿ ಮಾಡಿರೋಂಥದ್ದು. ಫ್ಯಾಟ್ ಲಾಸ್ಗೆ ವೆಯ್ಟ್ ಲಾಸ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಎಲ್ಲೋ ಒಂದ್ ಕಡೆ ನೋಡಿದೆ. ಅಂಡ್ ಐ ವಾಂಟೆಡ್ ಟು ಗಿವ್ ಅ ಟ್ರೈ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಫುಲ್ ವಿಡಿಯೋ ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ, ಒಂದ್ಸಲ ನೀವು ಚೆಕ್ಔಟ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಮಾಡಿರೋಂಥದ್ದು, ತುಂಬಾ ಚೆನ್ನಾಗಿದೆ. ನಾನು ಲೈಫಲ್ಲೇ ಯಾವತ್ತೂ ಟ್ರೈ ಮಾಡಿಲ್ಲ ಆಯ್ತಾ. ಫಸ್ಟ್ ಟೈಮ್ ನಮ್ಮ ಮನೇಲಿ ಸ್ಪೆಗೆಟಿ ಟ್ರೈ ಮಾಡಿರೋದು ನಾನು. ಇದು ವೀಟ್ದು ಬಳಸಿರೋದು ಸ್ಪೆಗೆಟಿ, ಮೈದಾದಲ್ಲ. ಇಟ್ಸ್ ಗುಡ್. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡು ಕಮೆಂಟಲ್ಲಿ ಕೇಳಿದ್ರಿ, ನಾನು 30th ಬರೆಯೋಕ್ಕಾಗಿಲ್ಲ ಮ್ಯಾಜಿಕ್ ಬುಕ್ ಅಂತ. ಗೈಸ್ ಆ್ಯಕ್ಚುಲಿ 1st, 2nd, 3rd ಒಳಗಡೆ ನೀವು ಈ ಬುಕ್ಕನ್ನು ಬರಿಬೇಕು. ಅದಾದಮೇಲೆ ಮಂತ್ ಎಂಡಲ್ಲಿ ಮಾತ್ರ ಈ ಬುಕ್ಕನ್ನು ನೀವು ಓಪನ್ ಮಾಡಬೇಕು. ಸೊ ಇನ್ ಬಿಟ್ವೀನಲ್ಲಿ ಯಾವತ್ತೂ ಓಪನ್ ಮಾಡೋಂಗಿಲ್ಲ, ಯಾವತ್ತೂ ಏನು ಬರೆಯೋಂಗಿಲ್ಲ. ಸೊ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಮಂತ್ಲಿ ಡಿಕ್ಲರೇಷನ್ನ ತಿಂಗಳಿಗೆ ಒಂದೇ ಸಲ ಬರೆಯೋದು. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವಿಡಿಯೋ. ಹೋಗಿ ನೀವು ತುಂಬ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಬೇಡಿ. ಗುಡ್ ನೈಟ್, ಬಾಯ್.